ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮೋಹನ್ ಮಮತಾ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನನ್ನ ಮಡದಿಯವರ ಬರ್ತ್ಡೇ ಇದೆ. ಸೊ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಮನೆಯಲ್ಲಿ ಬರ್ತ್ಡೇ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ, ಕೇಕೆಲ್ಲ ಕಟ್ ಮಾಡೋದು. ಸೊ ಅದಕ್ಕೆಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ನಾನು ಮಾಡಿದ್ದೀನಿ ಎಸ್ಪೆಷಲಿ. ಸೊ ನೋಡೋಣ, ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡ್ತೀವಿ. ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ಮುಂದೆ ನನ್ನ ಬ್ಲಾಗ್ಸಲ್ಲೆಲ್ಲ ಹೇಳ್ತೀನಿ. ಪೂರ್ತಿ ನೋಡಿ ವಿಡಿಯೋನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಹೊಸದಾಗಿ ನಾವೇನೋ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಒಂದು ಇದರಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಸಪೋರ್ಟ್ ಆಗ್ತಾಯಿದೆ. ಎಲ್ಲರೂ ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ, ಬನ್ನಿ, ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ನಮ್ಮ ಮನೆಯವ್ರಿಗೂ ರೆಡಿ ಆದಮೇಲೆ ಎಲ್ಲಿ ಹೋಗ್ತೀನಿ ಅಂತ ಆಮೇಲೆ ಅವಳಿಗೆ ಹೇಳ್ತೀನಿ. ನೋಡೋಣ ಎಷ್ಟು ಖುಷಿ ಆಗ್ತಾಳೆ. ಹಗಲೆಲ್ಲ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಥರ ಸೆಲೆಬ್ರೇಟ್ ಮಾಡ್ತೀನಿ. ನಾನೇನೋ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ. ಫಸ್ಟ್ ಟೈಮ್ ಯಾವಾಗಲೂ ನಾನು ಮನೆಯಲ್ಲೇ ಒಂದು ಕೇಕ್ ತಂದು ಕಟ್ ಮಾಡಿಸಿ ಏನೋ ಒಂದು ಮಾಡ್ತಾಯಿದ್ದೆ. ಬಟ್ ಬೇಡ, ಈಗಿನ ಸಲ ಹಂಗೂ ರಜಾ ಇದೆ, ಒಂದಿನ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ಬಿಟ್ಟು ಸುಮ್ಮನೆ ಚಿಕ್ಕದಾಗಿ ಒಂದು ಕೇಕ್ ತೊಗೊಂಡೋಗಿ ಕಟ್ ಮಾಡಿಸಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಇವಾಗ ಎದ್ದಿದ್ದೀನಿ, ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಅವಳಿಗೆ ಸುಮ್ಮನೆ ಹೊರಗಡೆ ಹೋಗೋಣ ಅಂತ ಹೇಳ್ತೀನಿ. ಏನು ಹೇಳ್ತಾಳೆ ಎಲ್ಲಿ ಅಂತ ಇನ್ನೂ ಹೇಳಿಲ್ಲ, ಎದ್ದ ಮೇಲೆ ಹೇಳೋಣ ಅಂತ ಇದ್ದೀನಿ. ಏನೋ ಒಂದು ಪ್ಲ್ಯಾನ್ ಮಾಡೋಣ, ನೋಡೋಣ. ಅದನ್ನು ನಾನು ಸುಮ್ಮನೆ ನಾನು ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡೋಣ, ನಾವೇ ಲಾಗ್ ಮಾಡ್ತಾ ಇರೋಣ. ಎಲ್ಲ ನಾವು ಔಟಿಂಗ್ ಅದು ಇದು ಹೋಗ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರೋಣ. ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರು ನೋಡ್ತಾ ಇರಲಿ, ಪರವಾಗಿಲ್ಲ, ನಾವು ಮಾಡೋಣ, ಯಾಕೆ ನಾವು ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ವಿ. ಆಗಿದೆ, ಸಬ್ಸ್ಕ್ರೈಬ್ ಮ್ಯಾಕ್ಸಿಮಮ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ನೀವು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರ್ದಾದ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ. ಲೈಕ್ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ತೊಂದರೆ ಇಲ್ಲ. ಡಿಸ್ಲೈಕ್ ಮಾಡಿದ್ರು ಓಕೆ, ಲೈಕ್ ಮಾಡಿದ್ರು ಓಕೆ, ಏನು ಮಾಡಿದ್ರು ಓಕೆ. ಸರಿ, ಓಕೆ, ಜಾಸ್ತಿ ಮಾತಾಡೋದು ಬೇಡ. ಇವಾಗ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ನಾವು ಹೊರಗಡೆ ಹೋಗೋದನ್ನ ಆಮೇಲೆ ಹೇಳ್ತೀನಿ. ದಯವಿಟ್ಟು ಲಾಗ್ನ ಪೂರ್ತಿ ನೋಡಿ, ಎಂಡ್ ತನಕ ನೋಡಿ, ಚೆನ್ನಾಗಿರುತ್ತೆ. ಹಾಯ್, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಹೊರಟ್ವಿ, ರೆಡಿ ಆಗಿಬಿಟ್ಟು ಮೇಡಮ್ವರೆಗೂ ರೆಡಿ ಮಾಡಿಸ್ಕೊಂಡು ಎಲ್ಲ ಮನೆಯಿಂದ ಇವಾಗ ಜಸ್ಟ್ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಮೇಡಮ್ವರೆಗಿನ್ನೂ ಹೇಳಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೇಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡೋಣ, ಬನ್ನಿ ಏನಾಗುತ್ತೆ ಮುಂದೆ, ಹೇಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ. ಸೊ ನೈಸ್ ರೋಡ್ ಹತ್ಕೊಂಡು ಹೊರಟ್ವಿ. ಹೋಗ್ತಾ ಎಲ್ಲ ಕಡೆ ಮೋಸಮ್ಮು ವೆದರು ಎಲ್ಲ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಹೊರಡ್ತಾ ಇರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇತ್ತು, ಅಷ್ಟೊಂದು ಟ್ರಾಫಿಕ್ ಇರಲೇ ಇಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ಹೋಗ್ತಾಯಿದ್ವಿ. ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಹೊಟ್ಟೆ ಸಿಗ್ತಾಯಿತ್ತು ನನಗೂ. ನಾನೇನು ಹೇಳಿಲ್ಲ. ಮೇಡಮ್ ಹೊಟ್ಟೆ ಸಿಗ್ತಾ ಇದೆ ಅಂತೆ. ಮುಂದೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಟಿಫನ್ ಏನಾದರೂ ಮಾಡೋಣ. ಮುಂದೆ ಹೋಗ್ತಾ ದಾರಿಯಲ್ಲಿ ಸಿಗುತ್ತೆ ಟಿಫನ್ನು. ಇಲ್ಲ ಅಂತ ದೋಸೆ ತಗೊಂಡವ್ರೆ. ಚೆನ್ನಾಗಿದೆಯಾ? ಪಲಾವ್ ಟಿಫನ್ ಮಾಡಿಕೊಂಡು ಇವಾಗ ಹೋದ್ವಿ. ಮತ್ತು ಸ್ವಲ್ಪ ಚೆನ್ನಾಗಿತ್ತು, ಪರವಾಗಿಲ್ಲ. ಸರಿ, ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ. ಮೇಡಮ್ ಅವರು ಟಿಫನ್ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟಿಫನ್ ಚೆನ್ನಾಗೇ ಇತ್ತು, ದೋಸೆ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಅದೇ ಸಾಕು, ಪರವಾಗಿಲ್ಲ, ಟಿಫನ್ ಅಲ್ವ ಅಂತ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇನ್ನೇನು ನಮ್ಮ ಡೆಸ್ಟಿನೇಷನ್ ತಲುಪಿದ್ವಿ. ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ದೇವಸ್ಥಾನ ಹತ್ರ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀವಿ. ಕೇಳೋಣ ಅಲ್ಲಿ ಯಾರಿಗಾದ್ರು ಅಂತ ಕೇಳಿದ್ವಿ. ಮೇಡಮ್ ಏನೋ ಡಿಸ್ಕಸ್ ಮಾಡೋಣ ನೋಡೋಣ ಅಂತ ಹೇಳಿದರು. ಬಂದ್ವಿ, ದೇವಸ್ಥಾನ ಪೂಜೆ ಮಾಡಿಸ್ಕೊಂಡ್ವಿ. ಒಳಗಡೆ ಅಲೋ ಇರಲಿಲ್ಲ, ಹೊರಗಡೆಯಿಂದಲೇ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಪೂಜೆ ಮಾಡಿಸ್ಕೊಂಡು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ನದಿ ಇದೆ ಪಕ್ಕದಲ್ಲಿ, ಒಂದು ಚೆನ್ನಾಗಿದೆ ವ್ಯೂಸು ಅಂತ, ಅಲ್ಲಿಗೆ ಹೊರಡೋಣ ಅಂತ ಹೊರಟ್ವಿ.
ಮೇಡಮ್ ಅವ್ರದ್ದು ಫೋಟೋಶೂಟ್ ಆಯಿತು. ನದಿ ಹತ್ರ ಬಂದರೆ ಅವರು ನದಿಯಲ್ಲಿ ಇಟ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಏನು ಮಾಡೋದು ಇವಾಗ ಅಂತ ಪ್ಲ್ಯಾನ್ ಮಾಡಿದೆ. ಕೇಕ್ ತರಬೇಕಿತ್ತಲ್ಲ ಬೆಳಿಗ್ಗೆ ಹೇಳಿದ ಹಾಗೆ. ಸರಿ, ಅಲ್ಲಿ ಯಾರಿಗೋ ಒಂದು ಶೂಟ್ ಮಾಡ್ತಾ ಇರುವಂಥ ಒಬ್ಬ ಚಿಕ್ಕ ಹುಡುಗ ಸಿಕ್ಕಿದ್ದ. ಅವನ ಕೈಯಲ್ಲಿ ಮೊಬೈಲ್ ಕೊಟ್ಟು ನಾನು ಕೇಕ್ ತರೋಣ ಅಂತ ಹೊರಟೆ. ಕೇಕ್ ತೊಗೊಂಡು ಬರೋವರೆಗೂ ನದಿಯಲ್ಲಿ ಆಟ ಆಡ್ತಾಯಿದ್ರು. ಸೊ ಕೇಕ್ ತೊಗೊಂಡು ಬಂದು ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಒಂದು ಸ್ಟೂಲ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಮೇಡಮ್ ಅವರಿಗೂ ಕೇಕ್ ತಿನ್ನಿಸಿ ನಾವು ಕೇಕ್ ತಿಂದು ಖುಷಿ ಆಯಿತು. ಏನು ಮಾಡೋದು, ಹುಡುಗರಿದ್ದರು, ಅವ್ರನ್ನ ಕರೆದ್ವಿ. ಪಾಪ ಅವರು ಬಂದರು, ಪಾಪ ಚಿಕ್ಕ ಮಕ್ಕಳು ನೋಡಿ, ಕರೆದ ತಕ್ಷಣ ಬಂದರು. ತುಂಬ ಖುಷಿ ಆಯಿತು. ಅವರು ನಮ್ಮ ಅಕ್ಕ ಅಂದ್ಕೊಂಡು ಅವರು ಬನ್ನಿ ಅಕ್ಕ ನಾವು ಬರ್ತೀವಿ, ನಾವು ನಿಮ್ಮ ಬರ್ಡೇ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಅವರು ನೋಡಿ ಹೇಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಅವರು ಪಾಪ ತುಂಬ ಖುಷಿಪಟ್ಟರು ನಮ್ಮ ಮೇಡಮ್ ಅವರ ಬರ್ತಡೇಗೆ. ಸೊ ಅವರಿಗೂ ಕೇಕ್ ಕೊಟ್ಟರು. ಅವರು ಪಾಪ ಕೇಕ್ ತಿನ್ಕೊಂಡು ಅವರು ತುಂಬ ಖುಷಿಪಟ್ಟರು. ಇಲ್ಲೇ ಪಕ್ಕದಲ್ಲಿ ಜ್ಯೂಸ್ ಮಾಡೋ ಹುಡುಗರು ಅವರು, ಕಬ್ಬಿನ ಜ್ಯೂಸ್ ಮಾಡೋರು. ಅಲ್ಲೇ ಒಬ್ಬರು ಆಂಟಿ ಅಂಕಲ್ ಇದ್ದರು, ಅವ್ರಿಗೂ ಕರೆದ್ವಿ. ಅವರು ಬಂದರು, ನಮ್ಮ ಮಗಳ ಥರನೇ ಇದ್ದಾರೆ ಅಂತ ಅವರು ಬಂದು ಸೆಲೆಬ್ರೇಟ್ ಮಾಡಿದರು. ಸೊ ಆ ಚಿಕ್ಕ ಮಕ್ಕಳದು ಫೋಟೋ ಹೊಡ್ಕೊಂಡು, ಆಂಟಿ ಅಂಕಲ್ದು ಹಂಗೆ ಫೋಟೋ ಹೊಡ್ಕೊಂಡು ಅಲ್ಲಿಂದ ಹಾಗೆಯೇ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ ನಾನು ಬನ್ನಿ. ಇಲ್ಲಿ ಸುತ್ತ ವ್ಯೂಸ್ ಹೇಗಿದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ವಾತಾವರಣ ಅಂತೂ ಸೂಪರಾಗಿತ್ತು. ಅಲ್ಲಿ ಗಲೀಜು ಬಿಸಾಕಿದ್ರು, ದಯವಿಟ್ಟು ಯಾರು ಆ ಥರ ಬಿಸಾಕಕ್ಕೆ ಹೋಗ್ಬೇಡಿ. ನೇಚರ್ ತುಂಬ ಚೆನ್ನಾಗಿದೆ. ನೋಡ್ಕೊಂಡು ಖುಷಿ ಪಡೋಣ, ನಾವು ಹಾಗೆ ಖುಷಿ ಪಡಬೇಕು. ದೇವಸ್ಥಾನ ಕನ್ಸ್ಟ್ರಕ್ಷನ್ ಹಂತದಲ್ಲಿರೋದ್ರಿಂದ ನೀರಂತೂ ತುಂಬಾ ಜಾಸ್ತಿ ಇದೆ. ಅಲ್ಲಿ ಯಾರಿಗೋ ಕೇಳಿದ್ವಿ ಇದೇನು ಅಂತ, ಹೇಮಾವತಿ ಬ್ಯಾಕ್ ವಾಟರ್ ಹೇಳಿದರು. ಸೊ ನಿಮಗೇನಾದರೂ ಇದು ಎಲ್ಲಿನ ದೇವಸ್ಥಾನ ಏನು ಎತ್ತ ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗೀತು, ಸೆಲೆಬ್ರೇಷನ್ ಎಲ್ಲ ಆಯಿತು. ಇಲ್ಲಿಂದ ಹೊರಡೋಣ ಅಂತ ಇಲ್ಲಿಂದ ಮತ್ತೆ ಹೊರಡಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಹೋಗೋಣ ಅಂತ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋದ್ವಿ. ಅಂದರೆ ಹೋಗ್ತಾ ಎಲ್ಲಾದರೂ ಒಂದೆರಡು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಗಾಡಿ ಸ್ಟಾಪ್ ಮಾಡಿದ್ವಿ. ಗಾಡಿ ಸ್ಟಾಪ್ ಮಾಡಿ ಅಲ್ಲೊಂದು ಮೇಡಮ್ ಅವ್ರದ್ದೊಂದು ಫೋಟೋ, ನಮ್ಮದೊಂದು ಫೋಟೋ ಎಲ್ಲ ಹೊಡ್ಕೊಂಡು ಅಲ್ಲಿಂದಲೂ ಇನ್ನೇ ಹೊರಡೋಣ ಅಂತ ಅಲ್ಲಿಂದ ಹೊರಟ್ವಿ. ಇನ್ನು ಈ ಕಡೆಯಿಂದ ಹೋಗಬೇಕಾದ್ರೆ ಅಲ್ಲೊಂದು ಜಾಗದಲ್ಲಿ ಕಬ್ಬಿನ ಗದ್ದೆ ನೋಡಿದ್ವಿ. ಸೊ ಆ ಕಡೆಯಿಂದ ಬರ್ತಾನು ಸಹ ಆ ಕಬ್ಬಿನ ಗದ್ದೆ ಹತ್ರ ನಿಲ್ಲಿಸಿ ಹೊರಗಡೆ ಹೋಗಿ ಕಬ್ಬಿಂದ ಯಾರೋ ಮರಿಗೌಡರು ಅವರ ಕಬ್ಬಿನ ತೋಟ ಹೋಗಿ ಅವ್ರ ಹತ್ರ ಕಬ್ಬಿಸ್ಕೊಂಡು ಕಬ್ಬು ತಿಂದ್ಕೊಂಡು ರಿಟರ್ನ್ ಬರೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಕಬ್ಬಿಸ್ಕೊಂಡು ಬರ್ತಾಯಿದ್ದೆ. ಅಷ್ಟರಲ್ಲಿ ಈ ಕಡೆ ಮೇಡಮ್ ಅವರು ಆಲ್ರೆಡಿ ಇಲ್ಲಿ ಫೋಟೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಮೇಡಮ್ ಅವ್ರು ರೀಲ್ಸ್ ಮಾಡ್ತಾಯಿದ್ರು. ರೀಲ್ಸ್ ಸ್ವಲ್ಪ ಮಾಡೋಣ ಅಂತ. ಸೊ ನಾನು ಒಂದೆರಡು ಏನಾದರೂ ಸ್ಟೆಪ್ ಹಾಕಿ ರೀಲ್ಸ್ ಮಾಡೋಣ ಅಂದ್ಕೊಂಡೆ, ನನ್ನ ಕೈಲಾಗಲಿಲ್ಲ. ನಾನು ಆಗಲ್ಲ ಅಂತ ವಾಪಸ್ ಓಡಿ ಬಂದ್ಬಿಟ್ಟೆ ನಾನು. ಮೇಡಮ್ ಅವರು ಮಾಡ್ರಿ ಅಂತ ಹೇಳ್ತಾಯಿದ್ರು. ನಾನು ಮಾಡಲ್ಲ ಕಣಮ್ಮ, ನನ್ನ ಕೈಲೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ಆಡಿಸ್ತಾವೆ ನನ್ನ ಕೈಯಲ್ಲಿ ಅಂತ. ನನಗೆ ಆಗಲ್ಲ, ಅವೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಮೇಡಮ್ ಅವ್ರದ್ದು ಇನ್ನೊಂದು 2-3 ಫೋಟೋ ತೆಗೆದುಕೊಂಡು ಏನು ಮಾಡೋದು ಅಂತ ಅಲ್ಲಿಂದ ಮತ್ತೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಮತ್ತೆ ಅಲ್ಲಿಂದ ಮತ್ತೆ ಆಂದವೇ ಹಾಗೆ ಬಂದ್ವಿ. ಒಂದು ಬೆಟ್ಟ ನೀವು ನೋಡಿರ್ತೀರ ಅನ್ಕೋತೀನಿ, ರಾಮನಗರದ ಆಂದವೇ ಸಿಗುತ್ತೆ. ಇದ್ರದ್ದೇನೋ ಇತಿಹಾಸ ಇದೆ, ನಮಗೆ ಅಷ್ಟು ಗೊತ್ತಿಲ್ಲದಿರೋದನ್ನೆಲ್ಲ ಹೇಳೋದು ಬೇಡ. ಸೊ ಆಲ್ರೆಡಿ ಆಗೋಗಿತ್ತು ಟೈಮ್, 5:30-6 ಗಂಟೆ ಆಗಿತ್ತು ಬರೋದೆಲ್ಲ. ಆಂದವೇ ಹೋಗ್ತಾ ಮನೆಗೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟೆಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಬಂದು ಊಟ ಆರ್ಡ್ರ್ ಮಾಡ್ಕೊಂಡ್ವಿ. ಹೋಟೆಲಲ್ಲೇ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ, ಮೇಡಮ್ ಅವರೇನೋ ರೋಟಿ ಕರಿ ಬೇಕು ಅಂದರು. ರೋಟಿ ಕರಿ ತಿಂದ್ಕೊಂಡು ಹೇಗೂ ಬರ್ತಡೇ ಸ್ಪೆಷಲ್ ಇತ್ತಲ್ಲ ಅಂತ ಕೊಡಿಸ್ದೆ, ದಿನ ಮನೆಯಲ್ಲೇ ಮಾಡ್ತಾರಂತ. ಮನೆಗೆ ಬಂದ್ವಿ. ಮನೇಲಿ ಬಂದರೆ ಕೇಕ್ ಇಟ್ಕೊಂಡು ಕಾಯ್ತಾಯಿದ್ರು ಮನೆಯವರು. ಅದು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಬರ್ತ್ಡೇ ವ್ಲಾಗ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ನ ದಯವಿಟ್ಟು ನಮ್ಮ ಚಾನಲ್ ಮೇಲೆ ಸಪೋರ್ಟ್ ಕೊಡಬೇಕು ಅಂತ ಎಲ್ರಿಗೂ ಕೇಳ್ಕೊತೀನಿ. ಸೊ ಬರ್ತ್ಡೇ ಹೇಗಿತ್ತು, ನಾವೆಲ್ಲಿ ಹೋಗಿದ್ವಿ, ನಿಮಗೇನಾದರೂ ಗೊತ್ತಿದ್ದರೆ ಆ ದೇವಸ್ಥಾನದ್ದು ಕಮೆಂಟ್ ಮಾಡಿ ಪ್ಲೀಸ್.